ಭಾಳ ಒಂದು ಗಂಭೀರವಾದಂಥ ವಿಷಯ ಇಲ್ದಲೇ ಇರ್ಬೋದು ಈ ಮೊದಲನೇ ಟಾಪಿಕ್, ಆದರೆ ಭಾಳ ಇಂಪಾರ್ಟೆಂಟ್ ಆಗಿರೋದ್ರಿಂದ ನಾರ್ಮಲ್ ಆಗಿ ಒಂದು ಬರ್ತ್ಡೇ ಅಂತ ಬಂದಾಗ ಏನಾಗುತ್ತೆ, ಮನೆ ಹತ್ರ ಎಲ್ಲರೂ ಸ್ನೇಹಿತರು ಸೇರ್ತಾರೆ. ತುಂಬ ಜನ, ಅದು ಹೋಗ್ತಾ ಹೋಗ್ತಾ ವರ್ಷಗಟ್ಟಲೆ ಜನ ಜಾಸ್ತಿ ಆಗ್ತಾನೆ ಇದ್ರೆ ಹೊರತು ಕಮ್ಮಿ ಅಲ್ಲ. ಅದು ಖುಷಿಯಾಗಿ ಒಂದು ಆಶೀರ್ವಾದ ಅಂತ ಅನ್ಕೋತೀನಿ. ಬಟ್ ಈ ವಿಚಾರ ಏನಕ್ಕೆ ಹೇಳಕ್ ಬಂದೆ ಅಂದ್ರೆ, ಲಾಸ್ಟ್ ಇಯರ್ ಇದೇ ತರ ವಾಪಸ್ ಸೇರಿದಾಗ ಆಲ್ಮೋಸ್ಟ್ ಅರೌಂಡ್ ಗೊತ್ತಿಲ್ಲ 26,000 ಪೀಪಲ್, 34,000 ಎಲ್ಲ ಆಗೋದು. ಅದು ಕ್ಯೂ ಹೋಗ್ತಾ ಹೋಗ್ತಾ ತುಂಬಾ ಜಾಸ್ತಿ ಆಗಿ ಇನ್ನೊಂದು ಬ್ಯಾರಿಕೇಡ್ ಹೊರತು ತೊಂದರೆಗಳಾಗಿ ತುಂಬಾ ಗೊಂದಲಗಳಾಯ್ತು ಮನೆ ಹತ್ರ. ಅಂಡ್ ನಮ್ಮ ಮನೆ JP ನಗರದಲ್ಲಿ ಬಹಳ ಒಂದು ನ್ಯಾರೋ ರೋಡಲ್ಲಿ ನಮ್ಮ ತಂದೆ ಕಟ್ಟಿದಂತ ಒಂದು ಮನೆ. ಅದು ಬಹಳ ವಿಶಾಲವಾದಂತ ರೋಡ್ ಅಲ್ಲ. ಅದಿಷ್ಟು ವರ್ಷ ಏನೋ ಒಂದು ನಡ್ಕೊಂಡು ಬಂದ್ಬಿಡ್ತು. ಬಟ್ ಈಗ ಪೊಲೀಸ್ ನನ್ನ ಸಿಬ್ಬಂದಿ, ನನ್ನ ಸ್ನೇಹಿತರು ಬಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದು, ನಮ್ಮ ಮನೆ ಅಕ್ಕಪಕ್ಕದಲ್ಲಿ ನನ್ನ ಸ್ನೇಹಿತರೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು, ಏನಾರ ಮಾಡಕ್ಕಾಗದು ದಯವಿಟ್ಟು ಬೇರೆ ಕಡೆ ಮಾಡಿ, ಮನೆ ಹತ್ರ ಬೇಡಿ ಅಂತ. ಸೊ ಎಲ್ಲಿಗೆ ಅಂದ್ರೆ, ಒಂದು ಕೆಲವು ವರ್ಷಗಳಿಂದ ನಾನು ಈ ಹೂವು ಕೇಕ್ಸ್ ಅನ್ನೋದೇನಿದೆ ಅದೆಲ್ಲ ಕಟ್ ಮಾಡೋದಕ್ಕೋಸ್ಕರ ನಾನು ಮಾಡಲ್ಲ ಅಂತಂದಾಗ ಮನೆ ಹತ್ರ ತುಂಬಾ ಗಲಾಟೆಗಳಾಗಿತ್ತು. ಆ ಗಲಾಟೆ ಮತ್ತೆ ಆಗೋದು ಬೇಡ. ನಾನು ಚಿತ್ರರಂಗಕ್ಕೆ ಸೇರ್ಪಡೆ ಆದಾಗ ಆಲ್ಮೋಸ್ಟ್ 96, ಬಟ್ ನನ್ನ ಸೆಲೆಬ್ರೇಷನ್ ಅಂತ ಏನಿತ್ತು ಒಂದು ಹೆಸರು ಮಾಡಿ ಬರ್ಬೇಕಾದ್ರೆ 2003, 2004 ಹತ್ರ ಸ್ಲೋ ಆಗಿ ಬರ್ತ್ಡೇ ಸ್ಟಾರ್ಟ್ ಆಯ್ತು. ಅವಾಗ ನನ್ನ ಮನೆ ಅಕ್ಕಪಕ್ಕದ ಇದ್ದಂತ ನನ್ನ ಎಲ್ಲ ಸ್ನೇಹಿತರು, ನೇಬರ್ಸ್ ಎಲ್ಲರೂ ಬಹಳ ಹಿರಿಯರಾಗಿದ್ರು. ಈಗ ಎಲ್ಲರಿಗೂ ತುಂಬಾ ವಯಸ್ಸಾಗಿದೆ ಅಲ್ಲಿ. ಸೊ ಎಲ್ಲರ ರಿಕ್ವೆಸ್ಟ್ ಏನಂದ್ರೆ, ಯಾರಿಗೂ ತೊಂದರೆ ಬೇಡಿ ಅಂತ. ನನ್ನಿಂದ ಯಾರಿಗೂ ತೊಂದರೆ ಆಗೋದು ಮೊದಲನೇದಾಗಿ ಇಷ್ಟ ಇಲ್ಲ, ಬಟ್ ಸ್ನೇಹಿತರಿಗೆ ಸಿಗ್ಬೇಕು ಅನ್ನೋದೊಂದು ಆಸೆ ಇದೆ. ಈ ಮೂಲಕ ಮಾಧ್ಯಮ ಸ್ನೇಹಿತರ, ನಿಮ್ಮ ಮೂಲಕ ನಾನೆಲ್ಲ ಬೇರೆ ಬೇರೆ ಊರುಗಳಿಂದ ಬರುವಂತ ನನ್ನ ಸ್ನೇಹಿತರಿಗೆ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ಮನೆ ಹತ್ರ ಬೇಡಿ. ನಾವು ಏನ್ ಗ್ರೌಂಡ್ ಅದು, ಈ ಟೆಲಿಫೋನ್ ಎಕ್ಸ್ಚೇಂಜ್ ಎದುರುಗಡೆ MES ಗ್ರೌಂಡ್ ಅಂತ ಇದೆ ಜಯನಗರದಲ್ಲಿ. ಸೊ ನಮ್ಮ MLA ಸ್ನೇಹಿತರು ರಾಮಮೂರ್ತಿ ಅವರು, ಅವರ ಸಹಕಾರ, ಅವರ ಒಂದು ಸಪೋರ್ಟ್ ಇಂದ ಆ ಗ್ರೌಂಡ್ ಅಲ್ಲಿ ಬಹಳ ಚೆನ್ನಾಗಿ ಏರ್ಪಾಡು ಮಾಡಿಕೊಟ್ಟಿದ್ದಾರೆ. ಅಲ್ಲೂ ಒಂದು ಪ್ರಾಬ್ಲಮ್ಮು ಏನಂತಂದ್ರೆ, ನಮಗೆ ವಾಪಸ್ ಬಂದಿದ್ದು ಇಷ್ಟು ಹೊತ್ತು ಮಾತ್ರ ಇರಬೇಕು, ಅಲ್ಲಿಂದ ಮೇಲೆ ನಮಗೆ ಕ್ರೌಡ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಬೇರೆಯವ್ರಿಗೆ ತೊಂದರೆ ಆಗುತ್ತೆ ಅಂತ. ಸೊ ಈಗ ನನಗೆ JP ನಗರದಿಂದ ಜಯನಗರಕ್ಕೆ ಬಂದು ನಾನು ಜಯನಗರ ಸ್ನೇಹಿತರು ನನ್ನನ್ನು ಬೈಕೊಳ್ಳೋದು ಬೇಡ, ನಿಮ್ದು ಏರಿಯಾ ಓಕೆ ಇತ್ತಲ್ಲ, ನಮ್ಮ ಏರಿಯಾಕ್ಕೆ ಹಾಳು ಮಾಡಿದ್ರಿ ಅಂತ. ಸೊ ಅಲ್ಲೂ ಒಂದು ಲಿಮಿಟೆಡ್ ಟೈಮಿಂಗ್ ಕೊಟ್ಟಿದ್ದಾರೆ ನನಗೆ. ಸೊ ಬಹುಶಃ ಅರೌಂಡ್ 10 o'clock, 10 to 11:30, 12ವರೆಗೆ ನಮಗೆ ಟೈಮ್ ಕೊಟ್ಟಿದ್ದಾರೆ ಅಲ್ಲಿ. ಸೊ ಈ ಮಧ್ಯೆ ಯಾವ ಊರಿಂದ ನನ್ನ ಎಲ್ಲ ಸ್ನೇಹಿತರು ಯಾರ್ಯಾರು ಬರ್ತಿರೋ, ಖಂಡಿತವಾಗ್ಲೂ ನಾನು ಅಲ್ಲಿ ನಿಮ್ಮನ್ನ ಭೇಟಿ ಮಾಡಕ್ಕೆ ಇಷ್ಟಪಡ್ತೀನಿ. ನನಗೂ ತುಂಬಾ ಆಸೆ ಇದೆ ನಿಮ್ಮನ್ನ ಭೇಟಿ ಮಾಡಬೇಕು ಅಂತ. ಹಾಗಂತ ಇದೇನೋ ಬರ್ತ್ಡೇ ಅಂದ ತಕ್ಷಣ ಬಹಳ ದೊಡ್ಡ ಸಂಭ್ರಮ, ಏನೋ ನಾವು ಉಪಕಾರ ಮಾಡ್ತಾ ಇದೀವಿ ಅಂತ ಅನ್ಕೊಳಕ್ ಹೋಗ್ಬೇಡಿ. ಇದು ನೀವುಗಳು ಬೇರೆ ಬೇರೆ ಊರಿಂದ ಬಂದು ನಮ್ಮನ್ನ ಭೇಟಿ ಮಾಡುವಂತ, ನಮ್ಮ ಮೇಲೆ ತೋರಿಸುವಂತ ಉಪಕಾರ ಇರ್ಬೋದು ಹಾಗೂ ಪ್ರೀತಿ ಇರ್ಬೋದು. ಇದಕ್ಕೆ ಇಷ್ಟಂತೂ ನಡೆದಿದೆ. ಒಂದಂತೂ ಸತ್ಯ, ಇದಾದ್ಮೇಲೂ ನನಗೆ ಗೊತ್ತಿರೋ ಹಾಗೆ ಮನೆ ಹತ್ರ ಇನ್ನೂ ಕೆಲವು ಸೇರ್ಕೊಳ್ಬೋದು, ಗಲಾಟೆಗಳು ನಡಿಬೋದು. ದಯವಿಟ್ಟು ಬೈಕೊಳಕ್ ಹೋಗ್ಬೇಡಿ, ಅಲ್ಲಿ ಪರ್ಮಿಷನ್ ಇಲ್ಲ, ನಾನು ಭೇಟಿ ಮಾಡಕ್ಕಾಗಲ್ಲ ಅಲ್ಲಿ. ಇಷ್ಟು ನಾನು ಕರೆಕ್ಟಾಗಿ ಹೇಳಬಲ್ಲೆ. MES ಅಲ್ಲಿ ಕೂಡ ಒಂದು ಪ್ರೋಟೋಕಾಲ್ ಅಲ್ಲಿ ಏರ್ಪಾಡು ಮಾಡಿಸಿದ್ದಾರೆ, ಬಹಳ ಪ್ರೀತಿಯಿಂದ ಮಾಡಿಕೊಟ್ಟಿದ್ದಾರೆ ರಾಮಮೂರ್ತಿ ಅವರ ಜಾಗನ. ಸೊ ಅಲ್ಲಿ ನಾನು ಎಲ್ಲರಿಗೂ ಸಿಗ್ತೀನಿ. ಅಂಡ್ ತುಂಬಾ ವರ್ಷಗಳ ನಂತರ ಮತ್ತೆ ಈಗ ಲಾಸ್ಟ್ ಇಯರ್ ಅಲ್ಲೂ ತುಂಬಾ ಜನ ಸೇರಿದ್ರಿ. ಆ ಟೈಮಲ್ಲಿ ನಾನು ಹೇಳಕ್ಕಾಗಿಲ್ಲ, ಒಂದು ಟ್ವೀಟ್ ಮೂಲಕ ಹೇಳಿದ್ದೆ. ಬಟ್ ಈಗ ಹೇಳ್ತಾ ಇದ್ದೀನಿ, ಬ್ಯಾರಿಕೇಡ್ ತುಂಬಾ ಹಿಂದೆ ಇರೋರಿಗೆ ಇದು ಗೊತ್ತಿಲ್ಲ. ಮುಂದ್ಗಡೆ ನಾನು ಸ್ಟೇಜಿಗೆ ಬಂದು ಕೆಲವು 1 hour ಆಗಿರ್ಲಿಲ್ಲ, ಆಲ್ರೆಡಿ ಬ್ಯಾರಿಕೇಡ್ ಹೊಡೆದು ಎಲ್ಲ ಬಂದು ಸ್ಟೇಜ್ ಎಲ್ಲ ಮುರಿದು ಹೋಗೋ ಸಾಧ್ಯತೆ ಬಂದಾಗ ನನ್ನ ಪೊಲೀಸ್ ಮಿತ್ರರು ನಮ್ಗೆ ಒಳಗಡೆ ಕಳಿಸಿ ಇದಾಗದೇ ಇಲ್ಲ ಅಂತ ಬಂದಾಗ ಅದನ್ನ ಸ್ಟಾಪ್ ಮಾಡಬೇಕಾಯ್ತು. ತುಂಬಾ ಜನಕ್ಕೆ ಬೇಜಾರಾಗಿರುತ್ತೆ, ನನಗೂ ಬೇಜಾರಾಯ್ತು, ಅವ್ರು ಯಾರಿಗೂ ಸಿಗಕ್ಕಾಗಿಲ್ಲ ಅಂತ. ಅಷ್ಟೊಂದು ಏರ್ಪಾಡು ಮಾಡಿ ಹಗಲು ರಾತ್ರಿ ನನ್ನ ಇಲ್ಲಿರೋ ಎಲ್ಲ ಗೆಳೆಯರು, ನನ್ನ ಫ್ಯಾನ್ ಕ್ಲಬ್ಸ್ ಅಂತ ಏನಿದ್ದಾರೆ, ನನ್ನ ಸ್ನೇಹಿತರು, ಇವರೆಲ್ಲ ಹಗಲು ರಾತ್ರಿ ಕಷ್ಟಪಟ್ಟು ದುಡಿಯೋದೇ ಎಲ್ಲರನ್ನು ಭೇಟಿ ಮಾಡೋಕ್ಕಾಗಲಿಲ್ಲ ಅವತ್ತು. ಸೊ ಪ್ರತಿಯೊಬ್ಬರಿಗೂ ಈ ವರ್ಷದಲ್ಲಿ ನಾನು ಅದಕ್ಕೆ ಒಂದು ಅಪಾಲಜಿ ಕೇಳ್ತಾ, ಪ್ರೀತಿಯಿಂದ ಬನ್ನಿ, ಪ್ರೀತಿಯಿಂದ ಹೋಗೋಣ, ಪ್ರೀತಿಯಿಂದ ಸೇರೋಣ. ಸೊ ಐ ವಾಂಟ್ ಟು ಸೇ ದಿಸ್. MES ಗ್ರೌಂಡ್ ಅಲ್ಲಿ ಸಿಗ್ತೀನಿ ನಾವು, ಅಲ್ಲಿ 10 to 12 ಮಧ್ಯದಲ್ಲಿದೆ. ಸೊ ಅಗೇನ್ ರಾಮಮೂರ್ತಿ ಅವರ ಈ ಮೂಲಕ ನಾನು ನಿಮಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಸೊ ಇದು ನಾನು ಹೇಳಬೇಕಿತ್ತು ಇಷ್ಟಕ್ಕೆ. ಆ್ಯಂಡ್ ಈ ಮಧ್ಯದಲ್ಲಿ
ಸುಮಾರು ಟೈಮಿಂದ ನಾನು ಯಾರಿಗೂ ಏನೂ ಸಿಗೋಕ್ಕಾಗಿಲ್ಲ. ಸೊ ಐ ಥಾಟ್ ಲೆಟ್ ಮೀ ಹ್ಯಾವ್ ಅನ್ ಇಂಟ್ರಾಕ್ಷನ್. ಬರ್ತ್ಡೇಕ್ಕಿಂತ ಮುಂಚೆ ಅಥವಾ ಒಂದು ರಿಲೀಸ್ಗಿಂತ ಮುಂಚೆ ನಿಮ್ಮೊಟ್ಟಿಗೆ ಸೇರೋದು ಮಾತಾಡೋದು ಇದ್ದಿದ್ದೆ. ಸೊ ಐ ಥಾಟ್ ಲೆಟ್ ಮೀ ಜಸ್ಟ್ ಮೀಟ್ ಯು ಆಲ್ ಆ್ಯಂಡ್ ಪ್ರಾಬಬ್ಲಿ ಹ್ಯಾವ್ ಅ ಸ್ಮಾಲ್ ಕಾನ್ವರ್ಸೇಷನ್. ಸೊ ದಿಸ್ ಇಸ್ ಫ್ರಮ್ ಮೈ ಎಂಡ್. ಸೊ ನಿಮ್ಮ ಕಡೆಯಿಂದ ಏನಾದ್ರು ಮಾತಾಡೋದಿದ್ರೆ ಸರಳವಾಗಿ ಮಾತಾಡ್ಬೋದು. ಎಲ್ಲರೂ